ಪೊನಿಯಿನ್ ಸೆಲ್ವನ್ 5ನೇ ಪಾರ್ಟು 10ನೇ ಸಂಚಿಕೆ. ಮೊದಲು ನದಿ ಪ್ರವಾಹದಿಂದನೂ ಆಮೇಲೆ ಒಡೆದೋಗಿದ್ದ ಪ್ರವಾಹದಿಂದನೂ ಸಿಕ್ಕಾಕೊಂಡು ಒದ್ದಾಡಿದಿಂದ ದೊಡ್ಡದಾಗಿ ಟಯರ್ಡ್ ಆಗಿದ್ದ ಪಳುವೆಟೆರಿಯರ್ ತುಂಬ ಹೊತ್ತು ನೆನಪಿಲ್ಲದೆ ಫೀಲಿಂಗ್ ಇಲ್ಲದೆ ಒಳ್ಳೆ ಕಟ್ಟೆ ಥರ ಕೆಳಗಡೆ ಬಿದ್ದು ನಿದ್ದೆ ಮಾಡ್ತಾಯಿದ್ರು. ಬೇಕಾದಷ್ಟು ನಿದ್ದೆ ಮಾಡಿದ ಮೇಲೆ ಸ್ವಲ್ಪನೇ ನೆನಪುಗಳು ಕನಸುಗಳು ತೋಚಿತ್ತು. ಒಂದು ಸಮಯ ದುರ್ಗಾ ಪರಮೇಶ್ವರಿ ದೇವಸ್ಥಾನ ವಿಗ್ರಹದಿಂದ ಹೊರಟಿ 4 ಹೆಜ್ಜೆ ಮುಂದೆ ಇಟ್ಟು ಬಂದು ಅವ್ರ ಹತ್ರ ಬಂದರು. ಆ ಕಣ್ಣಲ್ಲಿ ಬೆಂಕಿ ಬೀರಿದ ಕಣ್ಣುಗಳಿಂದ ಅವರನ್ನು ಶಾರ್ಪಾಗಿ ನೋಡಿದ್ದ ತನಕ ನೋಡ್ತಾ ಹೇಳಿದ್ಲು, ಅಡೇ ಪಳುವೆಟೆರಿಯ, ನಿನ್ನ ಕುಲದವ್ರನ್ನು ತಲೆಮಾರುಗಳಿಂದ ನನಗೆ ಬೇಕಾದವರು. ಆದ್ದರಿಂದ ನಿನಗೆ ಒಂದು ಎಚ್ಚರ ಮಾಡ್ತಾ ಇದ್ದೀನಿ. ನಿನ್ನ ಅರಮನೆಯಲ್ಲಿ ನೀ ಕೊಂಡು ಇಟ್ಟಿದೆಯಲ್ಲ ಆ ನಂದಿನಿ ಅನ್ನೋಳು ಮನುಷ್ಯ ರೂಪಗೊಂಡ ರಾಕ್ಷಸಿ. ನಿನ್ನ ಕುಲವನ್ನು ಸೋಳರ ಕುಲವನ್ನು ಪುಡಸಮೇತ ಕಿತ್ತು ಹಾಕೋಕ್ಕೇನೆ ಅವಳು ಬಂದಿದ್ದಾಳೆ. ಅದಕ್ಕೆ ಸರಿಯಾದ ಸಮಯವನ್ನು ಎದುರು ನೋಡ್ತಾ ಕೂತಿದ್ದಾಳೆ. ಅವಳನ್ನು ನಿನ್ನ ಅರಮನೆಯಿಂದನೂ ನಿನ್ನ ಮನಸ್ಸಿನಿಂದನೂ ತೊಲಗಿಸ್ಬಿಟ್ಟು ಬೇರೆ ಕೆಲಸ ನೋಡು. ಇಲ್ಲ ಅಂದರೆ ನನಗೂ ನಿನಗೂ ನಿನ್ನ ಕುಲದವ್ರಿಗೂ ಯಾವತ್ತೂ ಅಳಿಯದೇ ಇರುವ ಅಪಕೀರ್ತಿ ಉಂಟಾಗ್ಬಿಡುತ್ತೆ. ಈ ಥರ ಎಚ್ಚರ ಮಾಡಿಬಿಟ್ಟು ದೇವಿ ತಿರ್ಗಾ ಹೋಗಿ ವಿಗ್ರಹದೊಳ್ಳೆ ಒಳಗೆ ತೂರಿ ಹೋಗ್ಬಿಟ್ಲು. ಪಳುವೆಟೆರಿಯರು ಶಾಕಾಗಿದ್ದರು. ಅವ್ರ ಮೈಯೆಲ್ಲ ಗಡಗಡ ಅಂತ ನಡುಗ್ತಾ ಇತ್ತು. ತಾವು ಕಂಡಿದ್ದು ಕನಸೇ ಅಂತ ಹೇಳಿ ನಂಬುವುದೇ ಅವರಿಗೆ ಶ್ರಮವಾಗಿತ್ತು. ಆದ್ರೂ ಆಗ್ತಾನೇ ಇರಬೇಕು ಅಂತ ಹೇಳಿ ತೀರ್ಮಾನ ಮಾಡಿಕೊಂಡ್ರು. ಬೆಳಗ್ಗೆ ಆಯಿತು ಚೆನ್ನಾಗಿ. ಬಿರುಗಾಳಿನ ಉಕ್ರ ಸ್ವಲ್ಪ ತಣಿದಿತ್ತು. ಮಳೆ ನಿಂತೋಗಿತ್ತು. ಚೋ ಅನ್ನೋ ಶಬ್ದ ಮಾತ್ರ ಕೇಳ್ತಾ ಇತ್ತು. ದೇವಸ್ಥಾನ ಹೊರಗಡೆ ಮಂಟಪದಲ್ಲಿ ಕಾರ್ನರ್ ಹತ್ರ ಬಂದು ನಿಂತು ಸುತ್ತಮುತ್ತ ನೋಡಿದ್ರು. ಅವರು ನೋಡಿದ್ದ ದೃಷ್ಟಿ ಉತ್ಸಾಹಕೊಳ್ಳೋ ಹಾಗೆ ಇಲ್ಲ. ಕೊಳ್ಳಿಡವನ್ನು ಒಡೆದೋಗಿ ಇಷ್ಟರಲ್ಲಿ ದೊಡ್ಡದಾಗಿ ಆಗಿತ್ತು. ನದಿ ಪ್ರವಾಹದಲ್ಲಿ ಹತ್ತತ್ರ ಅರ್ಧ ಒಡೆದಿದ್ದ ಕಡೆಯಿಂದ ಗುಬುಂತ ಹಾರಿ ನೀರು ಹೋಗೋದಾಗಿತ್ತು. ಈಸ್ಟ್ ಕಡೆಯನ್ನು ಸೌತ್ ಕಡೆಯನ್ನು ಒಂದೇ ಪ್ರವಾಹವಾಗಿ ಕಾಡಾಗಿತ್ತು. ವೆಸ್ಟ್ ಕಡೆ ಮಾತ್ರ ದೇವಸ್ಥಾನ ಹತ್ರ ಸ್ವಲ್ಪ ದೂರ ತನಕ ಸ್ವಲ್ಪ ಪ್ರವಾಹ ಸುಳಿ ಹಾಕ್ಕೊಂಡು ಹಂಗೆ ಜಂಪ್ ಮಾಡ್ಕೊಂಡು ಹೋಗ್ತಾ ಇತ್ತು. ಆ ಕಡೆ ಶಾರ್ಟ್ ಆಗಿರೋ ಮರಗಳು ಪೊದೆಗಳು ಒತ್ತಿಯಾಗಿದ್ದ ಕಾಡು ಪ್ರದೇಶ ತುಂಬ ದೂರಕ್ಕೆ ಕಾಣಿಸ್ಕೊಂಡಿತ್ತು. ಅದು ತಿರುಪರಂಬಯಂ ಹಳ್ಳಿಯನ್ನು ಪಕ್ಕದಲ್ಲಿರುವ ಕಾಡಾಗಿರಬೇಕು ಅಂತಲೂ ಆ ಕಾಡಿನ ಮಧ್ಯದಲ್ಲಿ ಎಲ್ಲೋ ತಾನೇ ಗಂಗಮ್ಮನ ಪ್ರತಿಭೆಗೆ ವೀರ ಕಲ್ಲು ನಾಟಿದ್ದ ಹಳೆಯ ಪಳ್ಳಿಪಡೆ ದೇವಸ್ಥಾನ ಇರಬೇಕು ಅಂತಲೂ ಊಹೆ ಮಾಡಿದರು. ಆ ಪಳ್ಳಿಪಡೆ ಇರುವ ಕಡೆ 100 ವರ್ಷಗಳ ಮುಂಚೆ ನಡೆದ ದೊಡ್ಡ ಯುದ್ಧದಲ್ಲಿ ಅವ್ರ ನೆನಪಿಗೆ ಬಂತು. ಆ ಜಗಳದಲ್ಲಿ ಸೋಳರುಗಳಿಗೆ ಹೆಲ್ಪಾಗಿ ಅವರ ಮೂದಾದಿಯರುಗಳೇ ವೀರಸಾಹಸ ಕೆಲಸಗಳನ್ನು ಮಾಡಿದ್ದನ್ನು ಜ್ಞಾಪಕ ಮಾಡಿಕೊಂಡ್ರು. ಅಂತಹ ಒಂದು ಹಳೆಯ ದೊಡ್ಡ ಕುಲಕ್ಕೆ ಈ ನಂದಿನಿಯಿಂದ ನಿಜವಾಗಲೇ ಅವಕಾಶ ಬಂದಿರುಬಿಡುತ್ತೋ. ದುರ್ಗಾ ಪರಮೇಶ್ವರಿ ತಮ್ಮದ ಕನಸಿನಲ್ಲಿ ತೋಚ್ಕೊಂಡು ಹೇಳಿದ್ರಲ್ಲಿ ಏನೇನಾದರೂ ನಿಜ ಇರ್ಬೋದು ಅಂತ. ಹೇಗಿದ್ರು ಇನ್ಮೇಲೆ ಸರ್ವ ಜಾಗ್ರತೆಯಾಗಿರಬೇಕು. ನಂದಿನಿ ಅಂತರಂಗ ಏನು ಅನ್ನೋದನ್ನು ಕಂಡು ಹಿಡಿದೇ ಆಗಬೇಕು. ಮೊದಲು ಇಲ್ಲಿಂದ ತಪ್ಪಿ ಹೋದ ಮೇಲೆ ಅಲ್ವಾ ಬೇರೆ ಕೆಲಸಗಳು. ತಿರುಪರಂಬಯಂ ಹಳ್ಳಿಯನ್ನು ಸೇರಿದರೆ ಅಲ್ಲಿ ಏನಾದರೂ ಹೆಲ್ಪ್ ತಗೋಬೋದು. ಕವಚಿದ ಹಡಗಿನಿಂದ ತಮ್ಮ ಹಾಗೇ ಬೇರೆ ಯಾರನ್ನು ತಪ್ಪಿ ಬದುಕಿದ್ರೆ ಅವ್ರುಗಳನ್ನು ಅಲ್ಲೇ ಬಂದಿರ್ಬೋದು. ಆದರೆ ಈ ಪ್ರಭಾಗವನ್ನು ದಾಟಿಕೊಂಡು ತಿರುಪರಂಬಯಂ ಹಳ್ಳಿಗೆ ಹೋಗೋದು ಹೇಗೆ? ಈ ದೇವಸ್ಥಾನ ಸುತ್ತಿ ಒಡೆದೋಗಿ ಪ್ರಭಾಗ ಈ ಥರ ಚುಳಿ ಹಾಕ್ಕೊಂಡು ಉಡ್ತಾ ಇದೆಯಲ್ಲ, ಇದರಲ್ಲಿ ಒಂದು ಮದಯಾನೆ ಇಳಿದ್ರೆ ಕೂಡ ಅದನ್ನು ತಳ್ಳಿಕೊಂಡು ಹೋಗಿಬಿಡುತ್ತಲ್ಲ. ಇದನ್ನು ಹೇಗೆ ದಾಟ್ಕೊಂಡು ಹೋಗೋದು? ಈ ಒಡೆದಿದ್ದ ಪ್ರಭಾಗ ದೇವಸ್ಥಾನ ಕೆಳಗೆ ಹಳ್ಳವನ್ನು ಹಾಕಿಕೊಂಡು ಹೋಗ್ತಾ ಇರೋದು ನಿಜ. ದೇವಸ್ಥಾನ ಯಾವಾಗ ಬೀಳುತ್ತೋ ಗೊತ್ತಿಲ್ಲ. ದುರ್ಗಾ ಪರಮೇಶ್ವರ ಶಕ್ತಿಯಿಂದ ಬೀಳದೇ ಇದ್ದರೆ ತಾನು ಉಂಟು ಅಲ್ಲಿ ಹೊರಗೆ ಹೋಗೋದು ಹೇಗೆ? ಈ ಪ್ರವಾಹ ಎಲ್ಲ ತೀರಿ ಹೋದ ಮೇಲೆ ಹೋಗಬೇಕು ಅಂದರೆ ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ. ಸದ್ಯ ಬೇರೊಂದು ದಾರಿ ಇದೆ. ದೇವಸ್ಥಾನಕ್ಕೆ ಎದುರೆ ಬ್ರಹ್ಮಾಂಡವಾಗಿ ಬೆಳೆದಿದ್ದ ಬೇವಿನ ಮರ ಒಂದಿತ್ತು. ಬಿರುಗಾಳಿಯಲ್ಲಿ ಬೀಳದೆ ಅದು ಹೇಗೋ ತಪ್ಪಿ ಬದುಕಿತ್ತು. ಆದರೆ ದೇವಸ್ಥಾನ ಸುತ್ತಿ ಹೋಗ್ತಾ ಇದ್ದಿದ್ದ ಪ್ರವಾಹ ಆ ಬೇವಿನ ಮರವನ್ನು ಸುತ್ತಲೂ ಸುಳಿ ಹಾಕಿಕೊಂಡು ಹಳ್ಳ ಹಾಕಿಕೊಂಡು ಹೋಗ್ತಾ ಇದ್ದಿದ್ದರಿಂದ ದೇವಸ್ಥಾನ ಬೀಳೋಕ್ಕೂ ಮುಂಚೆ ಆ ಮರ ಬೀಳುವುದು ನಿಶ್ಚಯ. ಮರ ಬಿದ್ದರೆ ಅದು ಅನೇಕವಾಗಿ ವೆಸ್ಟ್ ಕಡೆ ಇರುವ ಕಾಡು ಪ್ರದೇಶಕ್ಕೆ ಒಂದು ಬ್ರಿಡ್ಜ್ ಥರ ಆಗಿಬಿಡುತ್ತೆ.
ಇಲ್ಲ ಅಂದ್ರೂ ಈ ಪ್ರಭಾಗ ಮರದನ್ನು ಒಡ್ಕೊಂಡು ಹೋಗಿ ಎಲ್ಲಾದರೂ ಕರೆಯೋರದಲ್ಲಿ ಸೇರಿಸುತ್ತೆ. ಮರ ಬಿದ್ದ ತಕ್ಷಣ ಅದನ್ನ ಮೇಲೆ ಹತ್ಕೊಂಡು ಕೂತ್ಕೊಂಡ್ರೆ ದಾಟ್ಕೊಂಡು ಹೋದರೆ ಒಂದು ವೇಳೆ ಅಲ್ಲಿಂದ ತಪ್ಪಿ ಬದುಕ್ಬೋದು. ಅಲ್ಲಿಂದ ತನಕ ದೇವಸ್ಥಾನದಲ್ಲೇ ಇರಬೇಕಾಗಿತ್ತೆ. ದೇವಿನ ಕರುಣೆಯಿಂದ ಇನ್ನೂ ಒಂದಿನ ಊಟ ಮಾಡೋಕ್ಕೂ ಪ್ರಸಾದ ಮಿಕ್ಕಿತ್ತು. ಮರ ಬೀಳೋ ತನಕ ಅಲ್ಲ, ಈ ಪ್ರವಾಹ ಹೋಗೋ ತನಕ ಅಲ್ಲೇ ತಾಳ್ಮೆಯಿಂದ ಕಾಯ್ತಾ ಇರಬೇಕು. ಅದನ್ನು ಬಿಟ್ಟರೆ ಬೇರೆ ಏನು ಮಾಡೋದು? ಅವಸರ ಪಡೋದ್ರಲ್ಲಿ ಪ್ರಯೋಜನ ಏನೂ ಇಲ್ಲ. ನಮ್ಮಿಂದ ಈ ಲೋಕದಲ್ಲಿ ಇನ್ನೂ ಏನೋ ದೊಡ್ಡ ಕಾರ್ಯಗಳು ಆಗಬೇಕಾಗಿದ್ದು ಅನ್ನೋದಕ್ಕೆ ತಾನೇ ದೇವಿ ಜಗನ್ಮಾತ ಈ ಪ್ರವಾಹದಲ್ಲಿ ಸಾಯದೆ ಕಾಪಾಡಿದ್ದಾಳೆ. ಆದ್ದರಿಂದ ಮೇಲೆ ನಡಿಬೇಕಾಗಿದ್ದ ಕೆಲಸಕ್ಕೂ ದುರ್ಗಾ ಪರಮೇಶ್ವರಿಯೇ ದಾರಿ ತೋರಿಸ್ತಾಳೆ ಅಲ್ವಾ. ಆವತ್ತು ಹಗಲು ಹೋಯಿತು, ಇನ್ನೂ ಒಂದು ರಾತ್ರಿನೂ ಹಗಲು ಹೋಯಿತು. ಬಿರುಗಾಳಿ ಹೋಗಿದ್ದ ಕಡೆಯೆಲ್ಲ ಹದ ಮಾಡಿಕೊಂಡು ವೆಸ್ಟ್ ಕಡೆ ನೋಡಿ ಹೋಗ್ಬಿಡ್ತು. ತೂವಾನವನ್ನು ಬಿಟ್ಟುಬಿಡ್ತು. ಆದ್ರೂ ದುರ್ಗಾ ದೇವಿನ ದೇವಸ್ಥಾನದಲ್ಲಿ ಸಿಕ್ಕಾಕೊಂಡ ಪಳವೇಟರಿಗೆ ಮಾತ್ರ ಬಿಡುಗಡೆ ಸಿಕ್ಕಿಲ್ಲ. ಕೊಲ್ಲಿಡದ ಪ್ರಭಾಗ ಕಮ್ಮಿ ಆಯಿತು. ಆಮೇಲೆ ಅಲ್ಲಿಂದ ಕಮ್ಮಿ ಆದ ಮೇಲೆ ಕಾಣಿಸ್ಕೊಂಡಿದ್ದು. ಆದರೆ ಈ ಒಡೆದೋಗಿದ್ದು ಬರ್ತಾ ಬರ್ತಾ ದೊಡ್ಡದಾಗ್ತಾ ಬಂತು. ದೇವಸ್ಥಾನವನ್ನು ಚುತ್ತಿ ಹೋಗಿದ್ದ ಪ್ರಭಾಗ ಕಮ್ಮಿ ಆಗಲಿಲ್ಲ. ಆಳ ಏನೋ ಇನ್ನೂ ಜಾಸ್ತಿ ಹಾಕ್ಕೊಂಡೇ ಇರಬೇಕು. ಅದನ್ನು ಅಳೆದು ನೋಡೋದು ಹೇಗೆ? ಇಲ್ಲ ಅಂದರೆ ಒಡೆದೋಗಿದ್ದ ಪ್ರಭಾಗದಲ್ಲಿ ಇಳಿದು ಈಜ್ಕೊಂಡು ಹೋಗೋದಾದರೂ ಬಗ್ಗೆ ನೋಡೋಕ್ಕಾಗತ್ತಾ? ಕಡೆಯಾಗಿ ಅವತ್ತು ಸೂರ್ಯ ಅಸ್ತಮಿಸ ಸಮಯದಲ್ಲಿ ಪಳವೇಟೆಯರು ಎದುರು ನೋಡಿದ ಹಾಗೆ ದೇವಸ್ಥಾನಕ್ಕೆ ಎದುರೇ ಇದ್ದಿದ್ದು ದೊಡ್ಡ ಬೇವಿನ ಮರ ಬಿದ್ದಿದ್ದ ಮರ ಸದ್ಯ ಒಡೆದೋಗಿದ್ದ ಪ್ರಭಾಗಕ್ಕೆ ವೆಸ್ಟ್ ಕಡೆ ನೋಡಿ ಮುಟ್ಟಿಕೊಂಡು ಬಿದ್ದಿತ್ತು. ಅದನ್ನು ದಾರಿಯಿಂದ ಆ ಕಡೆ ಹೋಗೋಕ್ಕೆ ಪಳವೇಟೆಯರು ಆಯುಧವಾದರು. ರಾತ್ರಿಯಲ್ಲಿ ಹೊರಡಿ ಆ ಕಾಡು ಪ್ರದೇಶದಲ್ಲಿ ಹೇಗೆ ದಾರಿ ಕಂಡು ಹಿಡ್ಕೊಂಡು ಹೋಗೋದು ಅನ್ನೋದು ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದರು. ಕೆಲವು ಕ್ಷಣಕ್ಕೆ ಮೇಲೆ ಇದು ಯೋಚನೆ ಮಾಡಿಲ್ಲ. ತಕ್ಷಣ ಹೊರಡಬೇಕಾಗಿದ್ದೆ ಅಂತ ತೀರ್ಮಾನ ಮಾಡಿ ತಮ್ಮನ್ನು ಪೇರಾಬಾಯದಿಂದ ಕಾಪಾಡಿದ ದುರ್ಗಾ ಪರಮೇಶ್ವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಅಂತ ಹೇಳಿ ಸನ್ನಿಧಿ ಹತ್ತಿರ ಹೋದರು. ಸನ್ನಿಧಿಯಲ್ಲಿ ಬಿದ್ದು ನಮಸ್ಕಾರ ಮಾಡಿದರು. ಅಂತಹ ಸಮಯದಲ್ಲಿ ಅವ್ರ ಮೈ ಜುಂಪನ ಹಾಗೆ ಒಂದು ಧ್ವನಿ ಕೇಳಿತ್ತು. ಮೊದಲೇ ದುರ್ಗೆಯಮ್ಮ ತಾನೇ ಮಾತಾಡ್ತಾಳೋ ಅಂತ ಅನಿಸಿತ್ತು. ಆಮೇಲೆ ಇಲ್ಲ, ಈ ಧ್ವನಿ ಹೊರಗಡೆ ಸ್ವಲ್ಪ ದೂರಕ್ಕೆ ಆ ಕಡೆಯಿಂದ ಬರುತ್ತೆ ಅಂತ ಹೇಳಿ ಅವರು ಕ್ಲಿಯರ್ ಆದರು. ಮಂತ್ರವಾದಿ ಅಂತ ಹೇಳಿ ಕರೆದಿದ್ದು ಆ ಧ್ವನಿ. ಆಮೇಲೆ ತಿರ್ಗಾನು ರವಿದಾಸ ಅಂತ ಹೇಳಿ ಆಮೇಲೆ ಕೂಗಿತ್ತು. ಮುಂಚೆ ಯಾವಾಗಲೂ ಕೇಳಿದ್ದ ಧ್ವನಿ ಹಾಗೆ ಅನಿಸಿತು. ಪಳವೇಟೆಯರು ಎದ್ದು ಮುಂದೆ ಮಂಟಪಕ್ಕೆ ಬಂದರು. ದೊಡ್ಡ ಪಿಲ್ಲರ್ ಮರೆಯಲ್ಲಿ ನಿಂತು ಧ್ವನಿ ಬಂದಿದ್ದ ಜಾಗನ ನೋಡಿದ್ರು. ಆ ಪ್ರವಾಹ ಬಿದ್ದಿದ್ದ ಇದಕ್ಕೆ ಆ ಕಡೆ ಬಿದ್ದಿದ್ದ ಬೇವಿನ ಮರದ ಕೊನೆ ಹತ್ರ ಒಂದು ರೂಪ ನಿಂತ್ಕೊಂಡಿರೋದನ್ನು ನೋಡಿದ್ರು. ಮಂತ್ರವಾದಿ ಅನ್ನೋ ಕೂಗು ಅವರಿಗೆ ತಮ್ಮ ಸೋದರ ಮುಂಚೆ ಒಂದು ಸತಿ ಹೇಳಿದ್ದನ್ನು ಜ್ಞಾಪಕ ಮಾಡಿಸಿತು. ದುರ್ಗಾದೇವಿನ ಕರುಣೆಯಿಂದ ತಾವು ಅಷ್ಟು ತನಕ ತಿಳಿದೇ ಇರುವ ಮರ್ಮವನ್ನು ತಿಳ್ಕೊಳ್ಳೋಕ್ಕೆ ಹೋಗ್ತೀವೋ ಅಂತ ಯೋಚನೆ ಉದಯ ಆಯಿತು. ಆದರೆ ಅದರಿಂದ ಅಲ್ಲಾಡದೆ ಹಾಗೆ ನಿಂತಿದ್ದರು. ಆ ಕರೆಯಿಂದ ನಿಂತಿದ್ದ ರೂಪ ಬಿದ್ದಿದ್ದ ಬೇವಿನ ಮರಕ್ಕೆ ಸೈಡಿಂದ ಒಡೆದೋಗಿದ್ದ ಪ್ರಭಾಗವನ್ನು ದಾಟ್ಕೊಂಡು ಬರೋಕ್ಕೆ ಶುರು ಮಾಡಿದ್ದನ್ನು ನೋಡಿದ್ರು. ತಮ್ಮ ಬಾಳಿನಲ್ಲಿ ಅಷ್ಟು ತನಕ ಮಾಡದೇ ಇದ್ದಿದ್ದ ಒಂದು ಅಧಿಸಿವಾದ ಕೆಲಸವನ್ನು ಪಳವೇಟೆಯರು ಆವಾಗ ಮಾಡಿದರು. ದೇವಸ್ಥಾನ ಮಂಟಪದಲ್ಲಿ ಟಕ್ ಅಂತ ಮಲ್ಕೊಂಡ್ಬಿಟ್ರು. ನಿದ್ದೆ ಮಾಡೋ ಥರ ಪಾಸಾಂಗ ಮಾಡಿದರು. ರವಿದಾಸ ಅನ್ನುವ ಮಂತ್ರವಾದಿಯ ಬಗ್ಗೆ ತಿಳ್ಕೊಳ್ಳುವ ಆಸೆ ಅವ್ರನ್ನ ಅಷ್ಟಾಗಿ ಹಿಡ್ಕೊಂಡಿತ್ತು. ಅವನು ನಂದಿನಿಯನ್ನು ನೋಡೋದಕ್ಕೋಸ್ಕರ ಕೆಲವು ಸತಿ ಅವನ ಅರಮನೆಗೆ ಬಂದಿದ್ದ ಮಂತ್ರವಾದಿಯಾಗೇ ಇರಬೇಕು. ಅವನಿಗೂ ನಂದಿನಿಗೂ ಇರುವ ಕನೆಕ್ಷನ್ನು ನಿಜವಾಗ್ಲೂ ಎಂಥದ್ದು. ಅವನ ಈ ಕಡೆ ಈ ಜಾಗದಲ್ಲಿ ಇಂಥ ಟೈಮಲ್ಲಿ ಹುಡುಕಿಕೊಂಡು ಬರೋನು ಯಾತಕ್ಕೋಸ್ಕರ ಹುಡುಕ್ತಾನೆ? ಇದನ್ನೆಲ್ಲ ತಿಳ್ಕೊಂಡ್ರೆ ಒಂದು ವೇಳೆ ನಂದಿನಿ ತಮ್ಮನ್ನು ನಿಜವಾಗ್ಲೂ ವಂಚನೆ ಮಾಡಿ ಬರ್ತಾಳ ಅನ್ನೋದನ್ನು ತಿಳ್ಕೊಬೋದಲ್ವಾ? ರವಿದಾಸನ್ ಮಾತ್ರ ಅವ್ರ ಹತ್ರ ಸಿಕ್ಕಿಕೊಂಡ್ರೆ ಅವನ ಹತ್ರದಿಂದ ನಿಜವೆಲ್ಲ ತಿಳ್ಕೊಳ್ದೆ ಬಿಡುವುದಿಲ್ಲ ಅಂತ ಹೇಳಿ ಮನಸ್ಸಿನಲ್ಲಿ ಶಬ್ದ ಮಾಡಿಕೊಂಡ್ರು. ನಿದ್ದೆ ಮಾಡೋ ಥರ ಪಾಸಾಂಗ ಮಾಡಿದ್ರು. ಅವನ ಹತ್ರ ಬಂದು ಆ ಮನುಷ್ಯ ಬಂದ. ತಿರ್ಗಾನು ರವಿದಾಸ ಅಂತ ಹೇಳಿ ಕೂಗಿದ. ಆಹಾ, ಈ ಧ್ವನಿ ಕಡಂಬೂರು ಮಾಳಿಗೆಯಲ್ಲಿ ಮುಂದೆ ಒಂದು ಸತಿ ವೇಲನಟ ಆಡಿ ಗುರಿ ಹೇಳಿದ್ನಲ್ಲ, ಆ ದೇವರಾಳನ್ನು ವಹಿಸ್ತಾರ ಇಲ್ವಾ? ಇದೆ ಇವನ ಕತ್ತನ್ನು ಹಿಡಿದು ಈರ್ಕಿ ನಿಜವನ್ನು ಹೇಳೋ ಹಾಗೆ ಮಾಡೋಣವ ಬೇಡ, ಇನ್ನೂ ಸ್ವಲ್ಪ ಹೊತ್ತು ನೋಡೋಣ. ಇವನ ಮೂಲಕ ಮಂತ್ರವಾದಿ ರವಿದಾಸನ ಹಿಡಿಯೋದೇ ಮುಖ್ಯವಾದ ಕೆಲಸ.
ಮಂತ್ರವಾದಿ, ಸೂರ್ಯ ಅಸ್ತಮಯ ಆಗುವ ಇಲ್ಲೇ ನಿದ್ದೆ ಮಾಡಿಬಿಟ್ಟಿಯಾ, ಇಲ್ಲ ಅಂದರೆ ಸತ್ತಗಿತ್ತು ಹೋಗ್ಬಿಟ್ಟಿಯಾ ಅಂತ ಹೇಳಿಕೊಂಡೆ ಆ ಮನುಷ್ಯ ಪಳುವೇಟರನ ಮೈಯನ್ನು ಮುಟ್ಟಿ ಅವರ ಮುಖ ಗೊತ್ತಾಗೋ ಥರ ಉರುಳಿಸಿದ. ಆ ಥರ ಉರುಳಿಸಿನೂ ಪಳುವೇಟರಿಯರು ಆಡದೆ ಜರಗದೆ ಹಾಗೆ ಬಿದ್ದಿದ್ದರು. ಹಿಂದೆ ಸಾಯಂಕಾಲನೂ ಮುಂದೆ ರಾತ್ರಿನೂ ಸೇರಿಕೊಂಡು ಮಂಕಾದ ಸಮಯದಲ್ಲಿ ಕಮ್ಮಿಯಾದ ಬೆಳಕಿನಲ್ಲಿ ದೇವರಾಳ, ಹೌದು ಅವನು ತಾನೇ ಪಳುವೇಟರೆಯನ್ನ ಮುಖವನ್ನು ನೋಡಿದ. ತನ್ನ ಕಣ್ಣುಗಳನ್ನು ಚೆನ್ನಾಗಿ ಉಜ್ಜಿಕೊಂಡು ಇನ್ನೊಂದು ಸತಿ ಶಾರ್ಪಾಗಿ ನೋಡಿದ. ಭೀತಿಯನ್ನು, ಭಯಂಕರನೋ, ಆಶ್ಚರ್ಯನ, ಅವನಂಬಿಕೆಯನ್ನು ಮಿಕ್ಸ್ ಆಗಿದ್ದ ಧ್ವನಿಯಲ್ಲಿ ಆ ಊ ಊ ಆ ಓ ಅಂತ ಹೇಳಿ ಬೂಳೆ ಹಾಕಿದ ತಕ್ಷಣ ಥರ ಜಾಗ ಬಿಟ್ಟು ಓಡಿ ಹೋದ. ಪಳುವೇಟರೆಯರು ಕಣ್ಣನ್ನು ತೆಗೆದು ಎದ್ದು ಕೂತ್ಕೊಂಡು ನೋಡೋ ಒಳಗೇನೆ ಅವನು ದೇವಸ್ಥಾನ ಮುಂದೆ ಇದ್ದಿದ್ದ ಬಲಿಪೀಠಕ್ಕೆ ತೆಗೆದಿದ್ದ ಮಂಟಪದನ್ನೇ 2 ಹೆಜ್ಜೆಯಲ್ಲಿ ದಾಟಿ ಹೋಗಿ ಬೇವಿನ ಮರದ ಮೇಲೆ ರೂಟ್ ಇದೆಯಲ್ಲ ಅಲ್ಲಿ ವೇಗವಾಗಿ ನಡೆಯೋಕ್ಕೆ ಶುರು ಮಾಡಿಬಿಟ್ಟ. ತಿರುಗಿ ನೋಡೋ ಹೊಳಕ್ಕೆ ಕೂಡ ಒಂದು ಕ್ಷಣವೂ ನಿಲ್ಲದೆ ತುಂಬ ಬೇಗ ಅವನು ಮರದ ಮೇಲೆ ಓಟನು ನಡೆಯನಾಗಿ ಹೋಗಿ ಆ ಕರೆಯನ್ನು ಸೇರಿದ. ಮರುಕ್ಷಣ ಪೊದೆಗಳನ್ನು ಮರಗಳನ್ನು ಒತ್ತಿದ್ದ ಕಾಡಿನಲ್ಲಿ ಮರೆಯಾಗಿ ಹೋಗ್ಬಿಟ್ಟ. ಪಳುವೇಟರೆ ಅವನು ಮೆರಳಿ ಹೋಗೋದನ್ನು ನೋಡಿ ಆಶ್ಚರ್ಯದಿಂದ ನೋಡ್ಕೊಳ್ತಾ ಇದ್ದರು. ಕಾಡಿನಲ್ಲಿ ಅವನು ಮರೆಯಾದರೂ ಸಮಯ ನೀಡಿದಾಗ ಅವನ್ನ ಹಿಡಿದೇ ಬಿಟ್ಟಿದ್ದು ತಪ್ಪೋ ಅಂತ ಹೇಳಿ ಅವರಿಗೆ ಭಯ ಅವ್ರನ್ನ ಹಿಡ್ಕೊಂಡಿತ್ತು. ತಕ್ಷಣ ಅವರನ್ನು ಜಂಪ್ ಮಾಡಿ ಎದ್ದು ಓಡಿದ್ರು. ದೇವರಾಳನ ಹಾಗೆ ಅಷ್ಟು ವೇಗವಾಗಿ ಮರದ ಪಾಲದ ಮೇಲೆ ಅವರಿಂದ ಹಾರಿ ಹೋಗೋಕ್ಕಾಗಲಿಲ್ಲ. ಮೆತ್ತಿಗೆ ಸ್ವಲ್ಪ ತಡಮಾರಿ ರೂಟ್ಗಳನ್ನೆಲ್ಲ ಹಿಡ್ಕೊಂಡು ತಾನೇ ಹೋಗಬೇಕಾಗಿತ್ತು. ಆ ಕಡೆ ಹೋಗಿದ ತಕ್ಷಣ ಕಾಡು ಪ್ರದೇಶ ಒಳಗೆ ಒಂದೇ ಒಂದು ಜಾಗ, ಒತ್ತೆಯಡಿ ಪಾದೆ ಅಂತಾರಲ್ಲ ಆ ಥರ ಉದ್ದವಾಗಿ ಒಂದು ದಾರಿ ಹೋಗ್ತಾ ಇತ್ತು. ಅದನ್ನು ಶಾರ್ಪಾಗಿ ನೋಡಿದ್ರು. ಪೊದೆಯಲ್ಲಿ ಹೊಸದಾಗಿ ಕಾಲು ಹೆಜ್ಜೆಗಳು ಹಾಕಿರೋದು ಗೊತ್ತಾಯಿತು. ಆ ದಾರಿಯಿಂದ ತಾನೇ ದೇವರಾಳ ಹೋಗಿರಬೇಕು ಅಂತ ತೀರ್ಮಾನಿಸಿ ಮೇಲೆ ಫಾಸ್ಟಾಗಿ ನಡೆದರು. ಅದು ಮುಂದಿರುವ ಚಂದ್ರನ ಕಾಲವಾಗಿದ್ದರಿಂದ ಆಕಾಶದಲ್ಲಿ ಇನ್ನೂ ಮೇಘಗಳು ಸುತ್ತಿ ಇರುವುದರಿಂದ ಒಳ್ಳೆ ಕತ್ತಲೆಯಾಗೇ ಇತ್ತು. ಕಾಡು ಪ್ರದೇಶದಲ್ಲಿ ಏನೇನೋ ಶಬ್ದಗಳೆಲ್ಲ ಕೇಳಿತ್ತು. ಬಿರುಗಾಳಿಯಲ್ಲೂ ಮಳೆಯಲ್ಲೂ ಒಡೆದೋಗಿ ಕಷ್ಟಗಳಿಗೊಳಗಾಗಿದ್ದ ಕಾಡಿನಲ್ಲಿ ಬಾಳುವ ಜೀವರಾಶಿಗಳು ತುಂಬ ಇದೆಯೇ ಮಳೆ ನಿಂತದಿಂದ ಉಂಟಾದ ಸಂತೋಷವನ್ನು ತಿಳಿಸಿ ವಾಯ್ಸ್ ಕೊಟ್ಟುಕೊಂಡು ಇಲ್ಲಿನ ಸಂಚಾರ ಮಾಡ್ತಾಯಿತ್ತು. ಆ ದಾರಿಯಲ್ಲಿ ಸ್ವಲ್ಪ ದೂರ ಹೋಗಿ ನಿಂತುಬಿಡ್ತು. ಆದರೆ ಪಳುವೇಟರೆಯರು ಅಷ್ಟಕ್ಕೆ ನಿಂತುಕೊಳ್ಳೋಕ್ಕೆ ಇಷ್ಟಪಡಲಿಲ್ಲ. ಅವತ್ತು ರಾತ್ರಿ ಪೂರಾ ಕಾಡಿನಲ್ಲಿ ಅಲೆದು ತಿರುದು ಆಗೋ ಹಾಗೆ ಆದ್ರೂ ಆ ದೇವರಾಳನ್ನು ಅವನು ಹುಡ್ಕೊಂಡು ಹೋಗಿದ್ದ ಮಂತ್ರವಾದಿ ರವಿದಾಸನ್ನು ಹಿಡಿದೇ ತೀರೋದು ಅಂತ ಹೇಳಿ ತೀರ್ಮಾನ ಮಾಡಿಕೊಂಡು ಕಾಡಿನ ಇರುವ ಪೊದೆಗಳ ದಾರಿ ಕಂಡ ಜಾಗದಲ್ಲಿ ದೂಡ್ಕೊಂಡು ಹೋದರು. ಒಂದು ಜಾಮ ಹೊತ್ತು ಆ ಕಾಡಿನಲ್ಲಿ ಅಲ್ದು ಹೋದ್ಮೇಲೆ ಸ್ವಲ್ಪ ದೂರದಲ್ಲಿ ಬೆಳಕು ಒಂದು ಕಾಣೋದನ್ನು ನೋಡಿದ್ರು. ಆ ಬೆಳಕು ನಿಂತಿದ್ದ ಜಾಗದಲ್ಲಿ ನಿಲ್ಲದೆ ಹಾಗೆಯೇ ಹೋಗ್ತಾ ಇದ್ದಿಂದ ಅದು ದಾರಿ ಕಂಡು ಹಿಡಿಯೋಕ್ಕೋಸ್ಕರ ಯಾರೋ ಕೈಯಲ್ಲಿ ಎತ್ಕೊಂಡು ಹೋಗುವ ದೀವಟಿನ ಬೆಳಕಾಗೇ ಇರಬೇಕು. ಆ ಬೆಳಕನ್ನು ಗುರಿ ಇಟ್ಕೊಂಡು ತುಂಬ ಫಾಸ್ಟಾಗಿ ನಡೆದ್ರು. ಬೆಳಕನ್ನು ಹತ್ತಿರ ಹೋಗಿಕೊಂಡಿದ್ರು. ಕೊನೆಯಲ್ಲಿ ಆ ಬೆಳಕು ಕಾಡಿನ ಮಧ್ಯೆ ಇದ್ದಿದ್ದ ಒಂದು ಹಾಳು ಬಿದ್ದ ಮಂಟಪದಲ್ಲಿ ಬೆಳಕು ಹಾಕಿ ತೋರಿಸೋದು ಥರ ತೋರಿಸ್ಬಿಟ್ಟು ತಕ್ಷಣ ಮರೆಯಾಯಿತು. ಆ ಮಂಟಪ ತಿರುಪುರಂಬೆ ಎಂಬ ಅದರಲ್ಲಿ ಇರುವ ಪೃಥ್ವಿ ಬದಿಯನ್ನೇ ಪಳಿಪಡೆ ದೇವಸ್ಥಾನ ಅಂತ ಅನ್ನೋದನ್ನು ಪಳುವೇಟರೆಯರು ನೋಡಿದ ತಕ್ಷಣ ತಿಳ್ಕೊಂಡ್ರು. ಪಳಿಪಡೆ ಹತ್ರ ಹೋಗಿ ಒಂದು ಪಕ್ಕದ ಗೋಡೆ ಹತ್ರ ನಿಂತು ಕಿವಿ ಕೊಟ್ಟು ಕೇಳಿದರು. ಹೌದು, ಅವರು ಎದುರು ನೋಡಿದ್ರು, ವೇಸ್ಟ್ ಆಗಿಲ್ಲ. ಇಬ್ಬರು ಮಾತಾಡಿಕೊಳ್ಳೋ ಧ್ವನಿ ಜೋರಾಗಿ ಮಾತಾಡಿದ್ದು ಕ್ಲಿಯರಾಗಿ ಕೇಳಿತ್ತು. ಮಂತ್ರವಾದಿ, ನಿನ್ನನ್ನು ಎಷ್ಟು ಹೊತ್ತಿಂದ ನಾನು ಹುಡುಕ್ತಾ ಇದ್ದೀನಿ ಗೊತ್ತಾ? ನೀನು ಒಂದು ವೇಳೆ ಬರೋಕ್ಕಾಗದೆ ಹೋಗ್ಬಿಟ್ಟಿತ್ತೋ ಅಲ್ಲ, ನಿಜವೂ ನಿನ್ನನ್ನು ಆ ಯಮ ಕೊಂಡೋಗ್ಬಿಟ್ನೋ ಅಂತ ಹೇಳಿ ಹೆದರ್ಕೊಂಡೆ ಅಂತ ಅಂದ ದೇವರಾಳ. ಮಂತ್ರವಾದಿ ರವಿದಾಸ ಗಡಗಡ ಅಂತ ನಗ್ನ. ಯಮ ನನ್ನ ಹತ್ರ ಯಾಕೋ ಬರ್ತಾನೆ? ಸುಧಾರಿಸೋಳನ್ನು ಅವನ 2 ಮಕ್ಕಳನ್ನು ಯಮ ಹತ್ರ ಬರ್ತಾ ಇದ್ದಾನೆ. ನಾಳೆ ದಿನ ಅವರುಗಳ ಬಾಳು ಮುಗಿದೋಗ್ಬಿಡುತ್ತೆ ಅಂತ ಹೇಳಿದ ಮಂತ್ರವಾದಿ. ಅಂತಹ ಸಮಯದಲ್ಲಿ ಆಕಾಶವನ್ನು ಭೂಮಿಯನ್ನು ಪ್ರಕಾಶ ಮಾಡಿಕೊಂಡು ಒಂದು ಮಿಂಚು ಬಂದಿತ್ತು. ಇಷ್ಟರಲ್ಲಿ 10ನೇ ಸಂಚಿಕೆ ಮುಗಿಯಿತು.